ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಸಮಾಂತರ ಶ್ರೇಣಿಗಳು ಪಾಠದಿಂದ ಫಿಕ್ಸ್ ಆಗಿ 4 ಅಂಕದ್ದು ಇದೇ ರೀತಿ ಕ್ವಶನ್ ಬರುತ್ತವೆ. ಈ ರೀತಿ ಲೆಕ್ಕಗಳನ್ನು ತಮಗೆ ಬಿಡಿಸಲು ಬಂದರೆ 4 ಮಾರ್ಕ್ಸ್ ಫಿಕ್ಸ್ ಆಗುತ್ತವೆ. ಇದೇ ರೀತಿ ಲೆಕ್ಕಗಳನ್ನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೇವೆ. ಅದೇ ರೀತಿ ಕೂಡ ಇನ್ನೊಂದು ಕ್ವಶನ್ ತೆಗೆದುಕೊಂಡು ಬಂದಿದ್ದೇನೆ. ವಿಡಿಯೋನ ಕೊನೆಯವರು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಕ್ವಶನ್ ಏನಿದೆ, ಸಮಾಂತರ ಶ್ರೇಣಿದು. ಒಂದು ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತ 3:2 ಆಗಿದೆ. ಫಸ್ಟ್ ನಾವು ಏನು ಕೊಟ್ಟಿದ್ದಾರೆ ಅದು ಬರ್ಕೋಬೇಕು. ಸಮಾಂತರ ಶ್ರೇಣಿಯ ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತ. ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತ ಅಂದರೆ 11 A11 ಡಿವೈಡೆಡ್ ಬೈ A8 3/2. ಅನುಪಾತವನ್ನು ಭಿನ್ನರಾಶಿಯಲ್ಲಿ ಬರ್ಕೊಂಡಿದ್ದೇನೆ. ಮತ್ತೇನು ಕೊಟ್ಟಿದ್ದಾರೆ, ಈ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಅಂದರೆ S5 ಡಿವೈಡೆಡ್ ಬೈ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 12 ಪದಗಳ ಮೊತ್ತ ಅಂದರೆ S21 ಅನುಪಾತಗಳ ಮೊತ್ತ ಕಂಡುಹಿಡಿಯೋರಂಥ ಕ್ವಶನ್ ಕಂಡುಹಿಡಿದ್ದಾರೆ. ಇವಾಗ ಫಸ್ಟ್ ಇದನ್ನು ಬಿಡಿಸ್ಕೊಳ್ಳೋಣ. A11 ನಾವು ಯಾವ ರೀತಿ ಬರಿತೀವಿ, A ಪ್ಲಸ್ 10D ಡಿವೈಡೆಡ್ ಬೈ A8 A ಪ್ಲಸ್ 7D 3/2 ಬಂತು. ಇವಾಗ ಇವೆರಡು ಓರೆ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ, 2 ಬ್ರ್ಯಾಕೆಟ್ A ಪ್ಲಸ್ 10D ಬ್ರ್ಯಾಕೆಟ್ ಕ್ಲೋಸ್, ನೆಕ್ಸ್ಟ್ 3 ಬ್ರ್ಯಾಕೆಟ್ A ಪ್ಲಸ್ 7D ಬ್ರ್ಯಾಕೆಟ್ ಕ್ಲೋಸ್ ಅಂದರೆ ಓರೆ ಗುಣಾಕಾರ ಆಗುತ್ತವೆ. ಇವಾಗ 2 ಈ ಬ್ರ್ಯಾಕೆಟ್ಗೆ ಗುಣಾಕಾರ ಮಾಡಿದ್ರೆ 2A ಪ್ಲಸ್ 2 20D ಇದು 3 ಬ್ರ್ಯಾಕೆಟ್ 3 9 ಈ ಬ್ರ್ಯಾಕೆಟ್ಗೆ ಮಲ್ಟಿಪ್ಲೈ ಆದರೆ 3A ಪ್ಲಸ್ 3 21D. ಇವಾಗ D ಇರೋದು ಒಂದು ಸೈಡ್ ಮಾಡ್ಕೊಳ್ಳೋಣ, A ಇರೋದು ಒಂದು ಸೈಡ್ ಮಾಡ್ಕೊಳ್ಳೋಣ. 21D ಈ ಕಡೆ ಬಂದು -21D, ನೆಕ್ಸ್ಟ್ ಇದು ಪ್ಲಸ್ 20D ಇದು 3A, ನೆಕ್ಸ್ಟ್ ಈ 2A ಈ ಕಡೆ ಬಂದು -2A ಆಗುತ್ತೆ. ಈ 21ರಲ್ಲಿ 20D ಕಳೆದ್ರೆ -D ಬರುತ್ತೆ. ನೆಕ್ಸ್ಟ್ 3Aಯಲ್ಲಿ 2A ಕಳೆದ್ರೆ A ಅಂದರೆ A ಬೆಲೆ ಎಷ್ಟು ಬಂತು, -D ಬಂತು. ಇವಾಗ ನಮಗೆ ಒಂದು ಫಾರ್ಮುಲಾ ಇದೆ, ಏನಿದೆ, SN N/2 ಬ್ರ್ಯಾಕೆಟ್ 2A ಪ್ಲಸ್ N-1D ಬ್ರ್ಯಾಕೆಟ್ ಕ್ಲೋಸ್. ಇದು ಸಮಾಂತರ ಶ್ರೇಣಿಯ N ಪದಗಳ ಮೊತ್ತ ಕಂಡುಹಿಡಿಯೋದು ಸೂತ್ರ ಆಗಿದೆ. ಇವಾಗ ಇದನ್ನು ತೆಗೆದುಕೊಳ್ತೇನೆ, ಇದನ್ನು ತೆಗೆದುಕೊಳ್ತೇನೆ. S5 ಡಿವೈಡೆಡ್ ಬೈ S21 S5 ಅಂದರೆ N ದಳದಲ್ಲಿ ಏನು ಬರ್ಕೋಬೇಕು, 5/2 ಬ್ರ್ಯಾಕೆಟ್ 2A ಪ್ಲಸ್ N ಅಂದರೆ ಎಷ್ಟಿದೆ, 5 -1D ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ ನೆಕ್ಸ್ಟ್ ಇಲ್ಲಿ N ಜಾಗದಲ್ಲಿ ಎಷ್ಟಿದೆ, 21 N/2 ಅಂದರೆ 21/2 ಬ್ರ್ಯಾಕೆಟ್ 2A ಪ್ಲಸ್ N ಅಂದರೆ 21 -1D ಬ್ರ್ಯಾಕೆಟ್ ಕ್ಲೋಸ್. ಈ ಎರಡು ಕ್ಯಾನ್ಸಲ್ ಆಗಿ ಉಳಿತೇನು, 5 ಬ್ರ್ಯಾಕೆಟ್ 2A ಪ್ಲಸ್ 5ರಲ್ಲಿ 1 ಕಳೆದ್ರೆ 4D ಬ್ರ್ಯಾಕೆಟ್ ಕ್ಲೋಸ್ ಭಾಗಿಲೆ ಇಲ್ಲಿ ಎಷ್ಟು ಬಂತು, 21 ಬ್ರ್ಯಾಕೆಟ್ 2A
ನೆಕ್ಸ್ಟ್ ಇದು 21ರಲ್ಲಿ 1 ಕಳೆದ್ರೆ 20 ಡಿ ಬ್ರ್ಯಾಕೆಟ್ ಕ್ಲೋಸ್. ಇವಾಗ ಈಸ್ ಈಕ್ವಲ್ ಟು 5 ನೆಕ್ಸ್ಟ್ 5 ಬ್ರ್ಯಾಕೆಟ್ 2 ಎ ಅಂದರೆ ಎಷ್ಟಿದೆ ನಮ್ಮ ಹತ್ರ? ಎ ಮೈನಸ್ ಡಿಗೆ ಸಮವಾಗಿದೆ. ಎ ಅಂದರೆ ಮೈನಸ್ ಡಿ ಅಂತ ಬರ್ಕೋಬೇಕು. ಪ್ಲಸ್ 4D ಅದೇ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಕೆಳಗೆ ಭಾಗಿಲೆ 21 ಬ್ರ್ಯಾಕೆಟ್ 2 ಎ ಅಂದರೆ ಎಷ್ಟಿದೆ? ಮೈನಸ್ ಡಿ ಪ್ಲಸ್ 20D ಇದು ಬ್ರ್ಯಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು 5/21. ನೆಕ್ಸ್ಟ್ ಇಲ್ಲೇನಾಗುತ್ತೆ? ಮೈನಸ್ 2D ಪ್ಲಸ್ 4D. ನೆಕ್ಸ್ಟ್ ಇಲ್ಲೇನಾಗುತ್ತೆ? ಮೈನಸ್ 2D ಪ್ಲಸ್ 20D. ಇವಾಗ ಇಲ್ಲಿ ಈಸ್ ಈಕ್ವಲ್ ಟು 5/21 ಬ್ರ್ಯಾಕೆಟ್ ಇಲ್ಲೇನಾಗುತ್ತೆ? 4ರಲ್ಲಿ 2 ಕಳೆದ್ರೆ 2D. ಕೆಳಗಡೆ ಏನಾಗುತ್ತೆ? 20ರಲ್ಲಿ 2 ಕಳೀರಿ 18D ಈಸ್ ಈಕ್ವಲ್ ಟು 5 2 10D. ನೆಕ್ಸ್ಟ್ 21 ಗುಣಿಲೆ 18 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 378D. 378D. ಡಿ ಕ್ಯಾನ್ಸಲ್ ಆಯಿತು. 10/278. ಎರಡೊಂದು ಮಗ್ಗಿಲಿ ಮಾಡೋಣ. 2 5 10. ನೆಕ್ಸ್ಟ್ 2 1 2 1 ಉಳಿತು. 17 ಅಂದರೆ 2 8 16. ನೆಕ್ಸ್ಟ್ 1 ಉಳಿತು. 1 8 18. 2 9 18 ಅಂದರೆ 5/189. ಇವಾಗ ಯಾವ ರೀತಿ ಬರಬೇಕಂದ್ರೆ ನೋಡಿ, S5 ಅನುಪಾತ S21 ಈಸ್ ಈಕ್ವಲ್ ಟು 5/189. ಇದೇನಾಯಿತು? ಇಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ಸು ಫಿಕ್ಸ್ ಆಗಿ ಬರುತ್ತೆ. ಇದೇ ರೀತಿ ಇನ್ನೂ ಈ ಪಾಠದ ಮೇಲೆ ಕ್ವಶನ್ಸ್ಗಳು ಬೇಕಾಗಿದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಇದೇ ರೀತಿ ಕ್ವಶನ್ಸ್ಗಳನ್ನು ಡಿಫ್ರೆಂಟ್ ಟೈಪ್ಸು ಈಗಾಗಲೇ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸಮಾಂತರ ಶ್ರೇಣಿ ಪ್ಲೇಲಿಸ್ಟ್ಗೆ ಹೋಗಿ ತಾವು ನೋಡಬಹುದು. ಇಷ್ಟು ಇವತ್ತಿನ ವಿಡಿಯೋ ಆಗಿದೆ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಜೊತೆ ತಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.